ಅಂದ್ರೆ ಹುಡುಗಂಗೆ ಏನೇನ್ ಕೊಡ್ತೀರಾ, ಹುಡುಗಿಗೆ ಏನೇನ್ ಹಾಕ್ತೀರಾ ಅಂತ ನಾವು ಮಾತಾಡ್ಲೇ ಇಲ್ವಲ್ಲ ಶಿವು? ಅಲ್ಲಮ್ಮ, ಅವತ್ತು ನೀವು ನಮ್ಗೇನು ಬೇಡ, ಹುಡುಗಿನ ಕಳ್ಸ್ಕೊಟ್ರೆ ಸಾಕು ಅಂತ ಹೇಳಿದ್ರಲ್ಲ. ನಾವೇನೋ ಬೇಡ ಅಂತಲೇ ಹೇಳ್ತೀವಪ್ಪ. ಆದರೆ ಈ ಮನೆ ಕಾಲಿಡ್ತಾ ಇರೋದು ನಿನ್ನ ತಂಗಿ. ಅದರಲ್ಲೂ ನಮ್ಮ ಮನೆತನ, ನಮ್ಮ ಸಂಸ್ಕಾರ, ನಮ್ಮ ಅಂತಸ್ತು, ಸಮಾಜದಲ್ಲಿರೋ ಗೌರವ ಇದೆಲ್ಲ ನಿನಗೆ ಗೊತ್ತಿದೆ. ನಿಮ್ಮ ತಂಗಿ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದರೆ ಅದಕ್ಕೆ ತಕ್ಕಂತೆ ಏನಾದರೂ ಕೊಡಲೇಬೇಕಲ್ಲಪ್ಪ. ಹಾಗೆ ಕಳಿಸೋದಕ್ಕೆ ನೀನು ಬೇರೆ ಅಣ್ಣದಿರ್ತಾರ ಅಲ್ವಲ್ಲ. ಅಣ್ಣಯ್ಯ ಅಂದರೆ ತನ್ನ ತಂಗಿರಿಗೋಸ್ಕರ ಜೀವನೇ ಕೊಡ್ತಾನೆ ಅಂತ ನಿಮ್ಮ 3 ಜನನೇ ಹೇಳ್ತಾರೆ. ಹಾಗಿರೋವಾಗ ಅಷ್ಟೊಂದು ಪ್ರೀತಿಸೋ ತಂಗಿಗೋಸ್ಕರ ಏನಾದರೂ ಕೊಡಲೇಬೇಕಲ್ಲಪ್ಪ. ನೋಡೋ ಸೀನಾ, ಇನ್ನೊಂದು 21 ದಿವಸಕ್ಕೆ ನನ್ನ ಮದುವೆ. ಅಷ್ಟರಲ್ಲಿ ನಾನು 6 kg ಸಣ್ಣ ಆಗಬೇಕು. ಅವಾಗ ಆಲಿಯಾ ಭಟ್ ಥರ ಕಾಣ್ತೀನಲ್ವಾ? ಯಾವ ಬಟ್ಟು? ಆಲಿಯಾ ಭಟ್ಟು. ಏಯ್, ಆಲೂಗೆಡ್ಡೆ ತೂಕ ಮಾಡೋ ಕುಂಟಲ್ ಬಡ್ತಾ ಇರೋ ನೀನು ಆಲಿಯಾ ಭಟ್ಟ? ಅಷ್ಟು ಕೈಲಿರೋ ಬಟ್ನ ಸರಿಯಾಗಿ ಎತ್ತು. ಹೌದಾ? ಹಂಗೆ ಎತ್ತು ಹೊಡೆದ. ಲಕ್ಷ್ಮಿ ಮೇಡಮ್, ಕರಡಿ ಮಾತ್ರ ಹೊಡೆದಾಕ್ಬಿಡಿ. ಹಿಂದಕ್ಕೆ ಹೋಗಿ. ಹಾಗ್ ಬಾ ದಾರಿಗೆ. ಅದೇ ದಾರಿಗೆ ಬರ್ತಾ ಇದ್ದೀನಿ. ಈಗ ನಿಂಗೇನು ಆಲಿಯಾ ಭಟ್ ತರ ಕಾಣ್ಬೇಕಷ್ಟೇ ತಾನೆ? ಅವ್ರಮ್ಮನ್ ತರ ಕಾಣಂಗು ಮಾಡ್ತೀನಿ. ಫಸ್ಟು ಡಂಬಲ್ಸ್ ಎತ್ತು. ಆಯ್ತಾಯ್ತು, ಆ ಡಂಬಲ್ ಸಾಕು. ಇವಾಗ ಇದನ್ನ ಎತ್ಕೋ. ಏಯ್ ಸೀನಾ, ಬೇಕು ಬೇಕು ಅಂತ ಜಾಸ್ತಿ ತೂಕ ಇರೋದ್ ಕೊಡ್ತಾ ಇದ್ಯಾ? ಅದು ಬರೀ 7.5 kg ಕಣೆ. ಹೌದಾ? 25 kg ಮೂಟೆನೆ ಸಲೀಸಾಗಿ ಎತ್ತೋ ನನ್ಗೆ. ಇದ್ಯಾಕೋ ಎತ್ತೋಕೆ ಆಗ್ತಿಲ್ವಲ್ಲೋ? ಅದಕ್ಕೆ ಇದನ್ನ ಜಿಮ್ಮು ಅಂತ ಹೇಳೋದು. ಒಂದೊಂದ್ ಪಾರ್ಟ್ಗೆ ಒಂದೊಂದ್ ತರ ಎಕ್ಸರ್ಸೈಸ್ ಇರುತ್ತೆ. ಅದನ್ನ ಹೋಯ್ತಾ ಹೋಯ್ತಾ ನಿಧಾನ ಕೇಳ್ಕೊಡ್ತೀನಿ. ಆಮೇಲೆ ಮುಖ್ಯವಾಗಿ ನೀನು ಡಯಟ್ ಮಾಡಬೇಕು. 5 kg ಅನ್ನ ಮುಖ್ಯಲ್ಲ, ಅದನ್ನ ಬಿಡಬೇಕು. ಅಯ್ಯೋ, ತಲೆ ಕೆಡಿಸ್ಕೊಬೇಡ ಬಿಡ. ನಾನು ಹಂಗೆ ಸ್ಪೂನಲ್ಲಿ ತಿಂತೀನಿ. ನಾನ್ ಹೇಳಿದ್ದು ಅನ್ನನೇ ತಿನ್ಬಾರ್ದು ಅಂತ ಕಡೆ ದೊಡಗ್ಲಿ. ಹೌದಾ? ಕನ್ನಡಿ. ರಶ್ಮಿ ಮೇಡಮ್, ಕನ್ನಡಿ ಸುದ್ದಿಗೆ ಮಾತ್ರ ಬರಬೇಡಿ. ಹಿಂದಕ್ಕೆ ಹೋಗಿ. ಅನ್ನ ತಿನ್ಬೇಡಿ ಅಂತ ಅಂದೆ ಅಷ್ಟೇ. ಅಂದ್ರೆ ಚಪಾತಿ ತಿನ್ಬೇಕು, ಅದು 2. ಆಮೇಲೆ ಅದನ್ನು ಊಟಕ್ಕೆ ಮುಂಚೆನಾ ಊಟ ಆದ್ಮೇಲೆ ಅಂತ ಜೋಕ್ ತರ ಪ್ರಶ್ನೆ ಕೇಳಬೇಡಿ. ಅಯ್ಯೋ, ಊಟದ ವಿಷಯದಲ್ಲಿ ಯಾವನಾರ ಜೋಕ್ ಮಾಡ್ತಾನೇನೋ. ಊಟಕ್ಕಿಂತ ಮುಂಚೆನೆ ತಿಂತೀನಿ ಬಿಡು. ಆಮೇಲೆ ಮೊಟ್ಟೆ ತಿನ್ಬೇಕು. ಏ, ಬರೀ ಮೊಟ್ಟೆ ಚೆನ್ನಾಗಿರಲ್ಲ ಕಣೋ. ಅದಕ್ಕೆ ರೈಸ್ ಹಾಕ್ಬೇಕು. ಅವಾಗ ಎಗ್ ರೈಸ್ ಆಗತ್ತೆ. ಅದ್ ಸಖತ್ತಾಗಿರತ್ತೆ. ಅದನ್ನೇ ತಿಂತೀನಿ. ಆಯ್ತಮ್ಮ ಆಲಿಯಾ ಭಟ್ಟು. ಆಮೇಲೆ ಒಂದಷ್ಟು ಪೌಡರ್ಗಳು ಹೇಳ್ತೀನಿ, ಅದನ್ನೆಲ್ಲ ತಗೋಬೇಕಣ. ಲೋ, ಯಾವ ಕಾಲದಲ್ಲಿ ಇದೆಯೋ ನೀನು? ನಾವೆಲ್ಲ ಫೇಸ್ ವಾಶು, ಫೇಸ್ ಕ್ರೀಮ್ ಹಾಕೋರಮ್ಮ. ಪೌಡರ್ಗೆ ಇಡ್ರೋ ಕಾಲ ಎಲ್ಲ ಹೋಯ್ತು. ನಾನ್ ಹೇಳಿದ್ ಪ್ರೋಟೀನ್ ಪೌಡರ್ ಕಣೆ. ಓ, ಅದಾ? ಸರಿ ಸರಿ. ಆಮೇಲೆ ಒಂದಷ್ಟು ಹಣ್ಣುಗಳು, ತರಕಾರಿಗಳು ತಿನ್ಬೇಕು. ಆಮೇಲೆ ಬೇಕರಿ ಐಟಮ್ ಎಲ್ಲ ಮುಕ್ಕಂಗಿಲ್ಲ ಮೈನ್ ಮೇಲಿಂದ. ಎಣ್ಣೆಲ್ ಕರ್ದಿರೋದಂತೂ ಮುಟ್ಲೇಬಾರ್ದು. ಏನು? ಫುಡ್ 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 ಐ ಡೋಂಟ್ ಲೈಕ್ ಇಟ್. ಐ ಅವಾಯ್ಡ್. ಬಟ್ ಫುಡ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ಜಾತ್ರೆಯಲ್ಲಿ ಹೋಗ್ತಿದ್ದೀನಿ, ಎಮ್ಮೆನ ಕರ್ಸಿ ಎಕ್ಸರ್ಸೈಸ್ ಮಾಡ್ಸಂಗೆ ಆಗೈತೆ ನನ್ನ ಪರಿಸ್ಥಿತಿ. ಏಯ್, ಏನೋ ಅದ್ ಗೊಣಗ್ತಾ ಇದ್ಯಾ? ನೋಡಪ್ಪ ಶಿವು, ನೀನೇನು ಅಂದ್ಕೊಂಡಿದೀಯ ಅದನ್ನು ಹೇಳ್ಬಿಟ್ಟೆ. ಆದರೆ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಹೇಳ್ಬೇಕಲ್ವಪ್ಪ. ಹೇಳಿ ಸರ್. ನನ್ನ ಮಗ ಲಕ್ಷ ಸಂಬಳ ತಗೊಳ್ತಾನೆ. ಅವನ ಜೊತೆ ನಿನ್ನ ತಂಗಿ ಅಲ್ಲದೆ ಬೇರೆ ಯಾರೇ ಇದ್ರೂ ಚೆನ್ನಾಗಿರ್ತಾರೆ ಅನ್ನೋದು ಎಂಥ ದಡ್ಡನಿಗೂ ಅರ್ಥ ಆಗುತ್ತಲ್ವಾ? ಬೇರೆ ಯಾರು ಅಂತ ಯಾಕೆ ಸರಿ ಹೇಳ್ತೀರಾ? ಈಗ ಮದುವೆ ಫಿಕ್ಸ್ ಆಗೈತಲ್ವಾ? ಹಂಗಾರೆ ನಿಮ್ಮ ಮಗನ ಜೊತೆ ಇರ್ಬೇಕಾಗಿರೋದು ನನ್ನ ತಂಗಿ ರಶ್ಮಿನಿ ಅಲ್ವ್ರಾ? ಸುಮ್ಮನೆ ಹೇಳಿದ್ವಪ್ಪ. ನಮ್ಮ ಮನೆಗೆ ಸೊಸೆಯಾಗಿ ಮತ್ತೆ ನನ್ನ ಮಗನಿಗೆ ಹೆಂಡತಿಯಾಗಿ ಬರೋದು ನಿನ್ನ ತಂಗಿನೇ ಅಲ್ವಾ? ನೀನೇ ನೋಡ್ತಾ ಇದೆಯಲ್ಲ ನಮ್ಮ ಆಸ್ತಿ, ಅಂತಸ್ತು, ಸ್ಟೇಟಸ್ಸು
ಇದೆಲ್ಲ ಸುಮ್ಮನೆ ಬಂದ್ಬಿಟ್ಟಿದೆ ಅನ್ಕೊಂಡಿದ್ಯಾ? ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ, ನನ್ನ ಮಗನ ಕಷ್ಟಪಟ್ಟು ಬೆಳೆಸಿದ್ದೀವಿ. ಅದಕ್ಕೋಸ್ಕರ ನೀನು ಹಣ ಕೊಡು ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನು ಗೊತ್ತಾ, ನಾಳೆ ದಿವಸ ಮದುವೆ ಆದಮೇಲೆ ನೋಡ್ದ ಶಿವು ಒಂದು ಪೈಸಾ ಖರ್ಚಿಲ್ದಂಗೆ ತನ್ನ ತಂಗಿನ ಮದುವೆ ಮಾಡಿ ಕೊಟ್ಬಿಟ್ಟ ಅಂತ ನಿನ್ನ ಬಗ್ಗೆ ಮಾತು ಬರಬಾರ್ದು ನೋಡು, ಅದಕ್ಕೆ. ನಿನಗೆ ಆ ಮಾತು ಬಂತು ಅಂದರೆ ನಿನಗೆ ಬೇಜಾರಾಗತ್ತೆ, ನಿನ್ನಿಂದ ನಿನ್ನ ತಂಗಿಗೆ ಬೇಜಾರಾಗತ್ತೆ. ನಿನ್ನ ತಂಗಿ ನೋಡಿ ನನ್ನ ಮಗ ಬೇಜಾರು ಮಾಡ್ಕೋತಾನೆ, ನನ್ನ ಮಗಂಗೆ ಬೇಜಾರಾದರೆ ನಮಗೆಲ್ಲರಿಗೂ ಬೇಜಾರಾಗತ್ತೆ. ಅದಕ್ಕೆ ನೀನು ಕೊಡೋದೆಲ್ಲ ಕೊಟ್ಬಿಟ್ರೆ ಯಾರಿಗೂ ಬೇಜಾರಿರೋದಿಲ್ಲ. ಏನಂತೀಯ? ನಿಂಗೆ ಗೊತ್ತು, ನೀನೇನೇ ಕೊಟ್ಟರು ಅದು ನಮಗಲ್ಲ, ನಿನ್ನ ತಂಗಿ ಮತ್ತು ನಿಮ್ಮ ಬಾವಂಗೆ ಅಂತ. ಸತ್ಯ ಮಾಡಿ ಹೇಳ್ತೀವಿ, ಈ ಹಣ ಒಡವೆ ಎಲ್ಲ ನಮಗಲ್ಲ. ನಾವೇನೇ ಹೇಳಿದ್ರು ಅದು ನಿನಗೋಸ್ಕರ. ಯೋಚನೆ ಮಾಡು. ಇವಾಗ ಏಟ್ ಬೇಕು ಅಂತ ಹೇಳಿದ್ರೆ ವಿಚಾರ ಮಾಡ್ಬೋದು ಸರ್. ನಾನು ಹೇಳ್ತೀನಿ ಕೇಳಪ್ಪ. 5 ಲಕ್ಷ ಕ್ಯಾಶು, 50 ಗ್ರಾಮ್ ಚಿನ್ನ. ನಿನ್ ತಂಗಿ ದಪ್ಪ ಇದ್ದಾಳೆ, ಬೈಕಲ್ಲಿ ಓಡಾಡಕ್ಕಾಗಲ್ಲ ಅಂದ್ರೆ ಒಂದು ಕಾರ್ ಕೊಡಿಸ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಮದ್ವೆ ಮಾತ್ರ ಚೆನ್ನಾಗಿ ಮಾಡ್ಕೊಡ್ಬೇಕು. ಸರಿ ಸರಿ ಸರ್, ನೀವು ಹೇಳ್ದಂಗೆ ಆಗಲಿ. ನೀವು ಏನೇನೆಲ್ಲ ಕೇಳ್ತೀರೋ ಎಲ್ಲದನ್ನೂ ಮಾಡ್ಕೊಟ್ಬಿಡ್ತೀನಿ. ಆದರೆ